ಅಶೋಕ್ ಅವರು ಕಾಂಗ್ರೆಸ್ ಎಮ್ಎಲ್ಎಗಳನ್ನೇ ಖರೀದಿ ಮಾಡಿ ಸಿಎಂ ಹಾಕಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮೇಡಮ್. ನೋಡಿ, ಅಶೋಕ್ ಅವರು ಅನುಭವಸ್ಥರು. ಅವ್ರಿಗೆ ಖರೀದಿ ದುಡ್ಡು ಕೊಟ್ಟು ಅವ್ರಿಗೆ ಗೊತ್ತು. ಅವರ ಈ ರೀತಿ ಸ್ಟೇಟ್ಮೆಂಟ್ ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಅವ್ರ ರೀತಿ ಇದು ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಕ್ಕೆ ಅವ್ರು ತಮ್ಮ ಥರ ಅಂತ ತಿಳ್ಕೊಂಡು ಈಗ ಹೇಳಿದ್ದಾರೆ. ಸಿಎಂ ಸಾಹೇಬರು ಹೇಳಿದ್ರು ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟು ವಿಚಾರ ಅಂತ. ಖಂಡಿತವಾಗ್ಲೂ ಅವರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ಪಕ್ಷದ ಎಲ್ಲ ಮುಖಂಡರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸರ್, ಅಶೋಕ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅವರು ಎಮ್ಎಲ್ಎಗಳನ್ನೇ ಖರೀದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಏನ್ ಹೇಳ್ತೀರಿ ಈಗ? ಅವ್ರ ಪಾರ್ಟಿನಲ್ಲಿ ಮಾಡ್ಕೊಂಡು ಅಭ್ಯಾಸ ಇದೆಯಲ್ಲ, ಅದಕ್ಕೆ ಕೇಳ್ತಾರೆ. ಸರ್, ಇವತ್ತು ಸಿಎಂ ಅವರು ಹೇಳಿದ್ರು ನಾಯಕತ್ವ ಬದಲಾವಣೆ ಹೈಕಮಾಂಡ್ ಬಿಟ್ಟು ವಿಚಾರ ಅಂತ. ನಿಮ್ಮ ಅನಿಸಿಕೆ ಅಂತ? ಇದೆಲ್ಲ ಚರ್ಚೆ ವಿಷಯ ಅಲ್ವಲ್ಲ, ಹೈಕಮಾಂಡ್ ಸೇರಿದ ವಿಷಯ. ನಿನ್ನೆ ಪರಮೇಶ್ವರ್ ಅವರು ಹೇಳಿದ್ರು ದಲಿತ ಸಿಎಂ ವಿಚಾರದಲ್ಲಿ ನಮಗೂ ಬೇಕು ಅಂತ. ಸರ್, ಅಶೋಕ್ ಅವರು ಕಾಂಗ್ರೆಸ್ ಎಮ್ಎಲ್ಎಗಳನ್ನೇ ಖರೀದಿ ಮಾಡಿ ಸಿಎಂ ಹಾಕಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮೇಡಮ್. ನೋಡಿ, ಅಶೋಕ್ ಅವರು ಅನುಭವಸ್ಥರು. ಅವ್ರಿಗೆ ಖರೀದಿ ದುಡ್ಡು ಕೊಟ್ಟು ಅವ್ರಿಗೆ ಗೊತ್ತು. ಅವರ ಈ ರೀತಿ ಸ್ಟೇಟ್ಮೆಂಟ್ ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಅವ್ರ ರೀತಿ ಇದು ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಕ್ಕೆ ಅವ್ರು ತಮ್ಮ ಥರ ಅಂತ ತಿಳ್ಕೊಂಡು ಈಗ ಹೇಳಿದ್ದಾರೆ. ಸಿಎಂ ಸಾಹೇಬರು ಹೇಳಿದ್ರು ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟು ವಿಚಾರ ಅಂತ. ಖಂಡಿತವಾಗ್ಲೂ ಅವರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ. ಪಕ್ಷದ ಎಲ್ಲ ಮುಖಂಡರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸರ್, ಅಶೋಕ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅವರು ಎಮ್ಎಲ್ಎಗಳನ್ನೇ ಖರೀದಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಏನ್ ಹೇಳ್ತೀರಿ ಈಗ? ಅವ್ರ ಪಾರ್ಟಿನಲ್ಲಿ ಮಾಡ್ಕೊಂಡು ಅಭ್ಯಾಸ ಇದೆಯಲ್ಲ, ಅದಕ್ಕೆ ಕೇಳ್ತಾರೆ. ಸರ್, ಇವತ್ತು ಸಿಎಂ ಅವರು ಹೇಳಿದ್ರು ನಾಯಕತ್ವ ಬದಲಾವಣೆ ಹೈಕಮಾಂಡ್ ಬಿಟ್ಟು ವಿಚಾರ ಅಂತ. ನಿಮ್ಮ ಅನಿಸಿಕೆ ಅಂತ? ಇದೆಲ್ಲ ಚರ್ಚೆ ವಿಷಯ ಅಲ್ವಲ್ಲ, ಹೈಕಮಾಂಡ್ ಸೇರಿದ ವಿಷಯ. ನಿನ್ನೆ ಪರಮೇಶ್ವರ್ ಅವರು ಹೇಳಿದ್ರು ದಲಿತ ಸಿಎಂ ವಿಚಾರದಲ್ಲಿ ನಮಗೂ ಬೇಕು ಅಂತ. ಸರ್,